ನಮಸ್ಕಾರ ಸ್ನೇಹಿತರೆ, ನಾವಿಲ್ಲಿ MA ಇಂಗ್ಲೀಷ್ನ 4th ಸೆಮಿಸ್ಟರ್ನ 4.2 ಅಂದರೆ 20th ಸೆಂಚುರಿ ಇಂಗ್ಲೀಷ್ ಫಿಕ್ಷನ್ ಆ್ಯಂಡ್ ಡ್ರಾಮಾದ ಇಂಪಾರ್ಟೆಂಟ್ ಕ್ವೆಶ್ಚನ್ಸನ್ನು ನೋಡೋಣ. ನಾವಿಲ್ಲಿ ನೋಡ್ತಾ ಇರುವ ಕ್ವೆಶ್ಚನ್ ಪೇಪರ್ ನಾನ್ CBCS ಸ್ಕೀಮ್ ಇದ್ದು, ನಾವೀಗ ಫಾಲೋ ಮಾಡ್ತಾ ಇರೋದು CBCS ಅಂದರೆ ಸೆಮಿಸ್ಟರ್ ಸ್ಕೀಮನ್ನು. ಹಾಗಾಗಿ ಪೋರ್ಷನಲ್ಲಿ ಸ್ವಲ್ಪ ವ್ಯತ್ಯಾಸ ಇರಲೂಬಹುದು, ನೋಡಿಕೊಂಡು ಸ್ಟಡಿ ಮಾಡಿ. ಕ್ವೆಶ್ಚನ್ ಗಂಗಾಡಿನ್ ಅನ್ನುವ ಕೃತಿಯ ಮೇಲೆ ಕೊಟ್ಟಿದ್ದಾರೆ, ಬಟ್ ನಮ್ಮ ಪೋರ್ಷನಲ್ಲಿ ಅದಿಲ್ಲ. ಸೆಕೆಂಡ್ ಮತ್ತು ಥರ್ಡ್ ಕ್ವೆಶ್ಚನ್ ಕೂಡ ನಮ್ಮ ಪೋರ್ಷನಲ್ಲಿ ಇಲ್ಲ. ಫೋರ್ತ್ ಕ್ವೆಶ್ಚನ್ ನೋಡಿದರೆ ವೇಟಿಂಗ್ ಫಾರ್ ಗಾಡೆಟ್ ಬಗ್ಗೆ 5 ಮಾರ್ಕ್ಸಿಗೆ ಒಂದು ಕ್ವೆಶ್ಚನ್ ಕೇಳಿದ್ದಾರೆ. ಫಿಫ್ತ್ ಕ್ವೆಶ್ಚನ್ ನೋಡಿದರೆ ಅಡೆಲಾ ಎಕ್ಸ್ಪೀರಿಯನ್ಸಸ್ ಇನ್ ದ ಕೇವ್ಸ್, ಇದು ನಮ್ಮ ಪೋರ್ಷನಲ್ಲಿ ಕವರ್ ಆಗಿದೆ. ನೆಕ್ಸ್ಟ್ ಕ್ವೆಶ್ಚನ್ ಬಂದು ಸರ್ಚ್ ಫಾರ್ ಸೆಲ್ಫ್ ಇನ್ ದ ಕಾಕ್ಟೇಲ್ ಪಾರ್ಟಿ, ಇದು ಕೂಡ ನಮ್ಮ ಪೋರ್ಷನಲ್ಲಿ ಇದೆ, ಹಾಗಾಗಿ ಸ್ಟಡಿ ಮಾಡಬೇಕಾಗ್ತದೆ. ಇದೆಲ್ಲ 5 ಮಾರ್ಕ್ಸ್ ಕ್ವೆಶ್ಚನ್ಸ್. ಇಲ್ಲಿ ಕ್ವೆಶ್ಚನ್ ಕ್ಲಿಯರ್ ಆಗಿಲ್ಲದ ಕಾರಣ ನಾನೇ ಓದಿರುವಂತಹದ್ದು. ನನಗೆ ಸಿಕ್ಕಿದ ಕ್ವೆಶ್ಚನ್ ಪೇಪರ್ ಸೆಟ್ಟಲ್ಲಿ ಸೆಕ್ಷನ್ B ಇಲ್ಲದ ಕಾರಣ ಫಾಲೋ ಮಾಡೋದು ಕಷ್ಟ ಆಗ್ತಾ ಇದೆ. ಯಾರಿಗಾದರೂ ಸಿಕ್ಕಿದರೆ ದಯವಿಟ್ಟು ನನಗೆ ಒಂದು ಮೆಸೇಜ್ ಮಾಡೋದ್ರ ಮೂಲಕ ಉಳಿದವರಿಗೂ ಹೆಲ್ಪ್ ಆಗುವ ಹಾಗೆ ಸಹಕರಿಸಿ. ನಿಮಗೆ ಕ್ವೆಶ್ಚನ್ ಪೇಪರ್ ಲಿಂಕ್ ಸಿಕ್ಕಿದ್ರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕುವ ಮೂಲಕ ಉಳಿದವರಿಗೆ ಹೆಲ್ಪ್ ಆಗ್ಬೋದು. ನೆಕ್ಸ್ಟ್ ಕ್ವೆಶ್ಚನ್ ನೋಡೋದಿದ್ರೆ ದ ವೇಸ್ಟ್ ಲ್ಯಾಂಡ್ ಅಂತ ಇದೆ, ಅದು ನಮ್ಮ ಪೋರ್ಷನಲ್ಲಿ ಇಲ್ಲ. ಸನ್ಸ್ ಆ್ಯಂಡ್ ಲವರ್ಸ್ ಒಂದು ಕ್ವೆಶ್ಚನ್ ಬಂದಿದೆ. ನೆಕ್ಸ್ಟ್ ಬಂದು ಹಾರ್ಟ್ ಆಫ್ ಡಾರ್ಕ್ನೆಸ್ ಇದೆ, ಅದು ನಮಗೆ ಬ್ಲಾಕ್ B ಬರುವ ಕಾರಣ ಇಂಪಾರ್ಟೆಂಟ್ ಕ್ವೆಶ್ಚನ್ ಅಂತ ಕನ್ಸಿಡರ್ ಮಾಡ್ಬೋದು. ಆಮೇಲೆ ಸೆಕ್ಷನ್ C ಫಸ್ಟ್ ಕ್ವೆಶ್ಚನ್ ಇದೆ, ಲುಕ್ ಬ್ಯಾಕ್ ಇನ್ ಆ್ಯಂಗರ್. ಸೆಕ್ಷನ್ C ಎಲ್ಲ ಕ್ವೆಶ್ಚನ್ಸ್ ನಮ್ಮ ಪೋರ್ಷನ್ಗೆ ರಿಲೇಟ್ ಆಗಿರುವ ಕಾರಣ ಎಲ್ಲವನ್ನು ಸ್ಟಡಿ ಮಾಡೋಣ. ಫಸ್ಟ್ ಕ್ವೆಶ್ಚನ್ ಬಂದು ನಿಮಗೆ ಇದು ಕ್ಲಿಯರ್ ಇಲ್ಲದ ಕಾರಣ ನಾನೇ ಓದ್ತೇನೆ. ಕನ್ಸಿಡರ್ ಆಸ್ಬೋರ್ನರ್ ಲುಕ್ ಬ್ಯಾಕ್ ಇನ್ ಆ್ಯಂಗರ್ ಆ್ಯಸ್ ಮೋರ್ ದ್ಯಾನ್ ಅ ಮಿಯರ್ ಕಿಚನ್ ಸಿಂಕ್ ಡ್ರಾಮಾ. ಇದು ಕ್ವೆಶ್ಚನ್ ಪೇಪರ್ ಸ್ಪಷ್ಟ ಇಲ್ಲದ ಕಾರಣ ಪ್ರೊನೌನ್ಸಿಯೇಷನಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವೆಶ್ಚನ್ ಬಂದು ಕಮೆಂಟ್ ಆನ್ ದ ಸಿಂಬಾಲಿಕ್ ಸಿಗ್ನಿಫಿಕೆನ್ಸ್ ಆಫ್ ವೇಟಿಂಗ್ ಫಾರ್ ಗಾಡೆಟ್. Next, being out of the significance of the epilogue in St. John. The cocktail party mirrors the ecocentricities of the upper class English society. Discuss. ಇದು 10 ಮಾರ್ಕ್ಸ್ ಕ್ವೆಶ್ಚನ್. ಇದು ಕಾಕ್ಟೇಲ್ ಪಾರ್ಟಿಯ ಬಗ್ಗೆ ಇರುವಂತಹದ್ದು. ನೆಕ್ಸ್ಟ್ ಲಾಸ್ಟ್ ಕ್ವೆಶ್ಚನ್, ಕ್ರಿಟಿಕಲಿ ಅನಲೈಸ್ ಫಾಸ್ಟರ್ಸ್ ಡಿಲೈನೇಷನ್ ಆಫ್ ದ ಎಂಪೈರ್ ಇನ್ ಅ ಪ್ಯಾಸೇಜ್ ಟು ಇಂಡಿಯಾ. ಅಕ್ಟೋಬರ್ 2022 ನಡೆದಂತಹ ಎಕ್ಸಾಮಿನ ಕ್ವೆಶ್ಚನ್ ಪೇಪರ್, ಹಾಗೂ ಕೆಲವೊಂದು ಪೋರ್ಷನ್ ಮಾತ್ರ ನಮಗೆ ರಿಲೇಟ್ ಆಗಿರೋ ಕಾರಣ ಅಷ್ಟನ್ನು ಮಾತ್ರ ಸ್ಟಡಿ ಮಾಡಿದರೆ ಸಾಕು. ನಮಗೆ ಸಂಬಂಧಪಟ್ಟಂತೆ ನಮ್ಮ KSIU ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಸಿಕ್ಕಿದಂತಹ ಒಂದು ಕ್ವೆಶ್ಚನ್ ಪೇಪರ್ ಸೆಟ್ಟನ್ನು ನೋಡೋಣ. ಇದು ಕೂಡ 2022 ನಡೆದಂತಹ ಎಕ್ಸಾಮಿನ ಕ್ವೆಶ್ಚನ್ ಪೇಪರ್. ಸೆಕ್ಷನ್ B ನೋಡೋಣ. EM ಫೋಸ್ಟರ್ ಬಗ್ಗೆ ಆ ಪ್ಯಾಸೇಜ್ ಟು ಇಂಡಿಯಾ, ಇದು 10 ಮಾರ್ಕ್ಸ್ ಕ್ವೆಶ್ಚನ್. 4 ಕ್ವೆಶ್ಚನ್ ಕೊಟ್ಟಿದ್ದಾರೆ, ನಾವು 3 ಬರೆದ್ರಾಯಿತು. ನೆಕ್ಸ್ಟ್ ಬಂದು DH ಲಾರೆನ್ಸ್ ಅವರ ಸನ್ಸ್ ಆ್ಯಂಡ್ ಲವರ್ಸ್. 9th ಕ್ವೆಶ್ಚನ್ ಬಂದು ಹಾರ್ಟ್ ಆಫ್ ಡಾರ್ಕ್ನೆಸ್, ಬರೆದವರು ಜೋಸೆಫ್ ಕಾನ್ರಾಡ್. 10th ಒನ್ ವರ್ಜಿನಿಯಾ ವೂಲ್ಫ್ ಅವರದು ಟು ದ ಲೈಟ್ ಹೌಸ್. ಸೆಕ್ಷನ್ C ಅದು ಕೂಡ 10 ಮಾರ್ಕ್ಸ್ ಕ್ವೆಶ್ಚನ್. ಲುಕ್ ಬ್ಯಾಕ್ ಇನ್ ಆ್ಯಂಗರ್ ಕೊಟ್ಟಿದ್ದಾರೆ. ವೇಟಿಂಗ್ ಫಾರ್ ಗಾಡೆಟ್, ಸೇಂಟ್ ಜಾನ್. ಲಾಸ್ಟ್ ಕ್ವೆಶ್ಚನ್ ಬಂದು ದ ಕಾಕ್ಟೇಲ್ ಪಾರ್ಟಿ. ಆದರೆ ನಾವೀಗಾಗಲೇ 4.1 ಎಕ್ಸಾಮಿನ ಕ್ವೆಶ್ಚನ್ ಪೇಪರ್ ಅಟೆಂಡ್ ಮಾಡಿರೋದ್ರಲ್ಲಿ ಗಮನಿಸಿದ ಹಾಗೆ ಒಂದು ಡಿಫ್ರೆಂಟ್ ಆಗಿರೋ ಕ್ವೆಶ್ಚನನ್ನು ಕಂಪಲ್ಸರಿ ಕ್ವೆಶ್ಚನ್ ಆಗಿ ಮಾಡಿದ್ದಾರೆ. ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಪೋರ್ಷನ್ ಕವರ್ ಮಾಡಿಕೊಳ್ಳೋದು ಒಳ್ಳೆಯದು. ಒಂದು ಕಂಪಲ್ಸರಿ ಅಂತ ಒಂದು ಸ್ಟ್ರಿಕ್ಟ್ ಕ್ವೆಶ್ಚನ್ ಹಾಕಿದರೆ ನಾವು ಅದನ್ನು ಎಪಿಯರ್ ಮಾಡಬೇಕಾಗ್ತದೆ, ಅಟೆಂಡ್ ಮಾಡುವಷ್ಟು ಸಾಮರ್ಥ್ಯ ನಮ್ಮಲ್ಲಿರಬೇಕು. ಹಾಗಾಗಿ ಎಲ್ಲವನ್ನು ಕರೆಕ್ಟಾಗಿ ಸ್ಟಡಿ ಮಾಡಿ. ಆಲ್ ದಿ ಬೆಸ್ಟ್. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಧನ್ಯವಾದಗಳು.